ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾನಗರ್ಸ್ ಬ್ಲಾಗ್ಸ್. ನಾನು ಹೇಮಾ. ಇವತ್ತು ವಿಶೇಷವಾಗಿರೋ ಒಂದು ಬೋಂಡಾ ರೆಸಿಪಿ ತಂದಿದ್ದೀನಿ. ಅದು ಕಡಲೆಬೇಳೆ ಬೋಂಡಾನೂ ಅಲ್ಲ, ಅಕ್ಕಿ ಬೋಂಡಾನೂ ಅಲ್ಲ. ಸೊ ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ಡೆಫಿನೆಟಾಗಿ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ, ಓಕೆನಾ? ಬನ್ನಿ ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಈ ಬೋಂಡಾ ಎಷ್ಟು ಗರ್ಗರಿಯಾಗಿದೆ ಅಂತ ನೀವೇ ಒಂದ್ಸಲ ಕ್ಲೋಸಪ್ ವ್ಯೂಯಲ್ಲಿ ಸೌಂಡ್ ಕೇಳಿಸ್ಕೊಂಬನ್ನಿ. ಆಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಓಕೆನಾ? ಯಾವ ರೀತಿ ಮಾಡೋದು ಅಂತ ಕೇಳಿಸ್ಕೊಂಡಿಲ್ಲ. ಎಷ್ಟು ಗರ್ಗರಿಯಾಗಿದೆ, ಎಲ್ಲೂ ಒಡೆದೋಗಲಿಲ್ಲ, ಪುಡಿ ಆಗಲಿಲ್ಲ. ಸೊ ಇದಕ್ಕೆ ನಾನು ತೊಗರಿಬೇಳೆ ಯೂಸ್ ಮಾಡ್ತಾ ಇದ್ದೀನಿ. ಆಂಬೂಡೆನಾ ಅಂತೀರಾ? ಡೆಫಿನೆಟಾಗಿ ಆಂಬೂಡೆ ಅಲ್ಲ, ಅದನ್ನು ತೊಗರಿಬೇಳೆಯಲ್ಲೇ ಮಾಡ್ತಾರೆ. ನಾನು ಮಾಡ್ತಿರೋದು ಇಲ್ಲಿ ವಿಶೇಷವಾಗಿರೋ ಬೋಂಡ. ಈ ಸಲ ನಮ್ಮ ಗೌರಿ ಗಣೇಶ ಹಬ್ಬಕ್ಕೆ ವಿಶೇಷವಾಗಿ ವಿಭಿನ್ನವಾಗಿ ಒಳ್ಳೆ ರುಚಿ ಕೊಡೋ ಒಂದು ಬೋಂಡ, ಓಕೆನಾ? ತೊಗರಿಬೇಳೆ ಮತ್ತು ಉದ್ದಿನಬೇಳೆ ಕಾಂಬಿನೇಷನ್ ನೀವೆಲ್ಲೂ ನೋಡಿಲ್ಲ. ನಾನಿಲ್ಲಿ ಒಂದು 2 ಅವರು ನಮ್ಮ ತೊಗರಿಬೇಳೆನ ನೆನೆ ಹಾಕ್ಕೊಂಡಿದ್ದೀನಿ, ಓಕೆನಾ? ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. 2 ಗಂಟೆ, ಮಿನಿಮಮ್ 2 ಗಂಟೆ, ಮ್ಯಾಕ್ಸಿಮಮ್ ಎಷ್ಟೊತ್ತು ಬೇಕಾದರೂ, ಓಕೆನಾ? ನಾನಿಲ್ಲಿ ತೊಗರಿಬೇಳೆನ ಒಂದು ಬೌಲು, ಸುಮಾರು ಒಂದು 200 ಗ್ರಾಮಷ್ಟು ನೆನೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಜನ ಜಾಸ್ತಿ ಇದ್ದರೆ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಳ್ಬೋದು, ಓಕೆನಾ? 200 ಗ್ರಾಮ್ ತೊಗರಿಬೇಳೆಗೆ 2 ಟೇಬಲ್ ಚಮಚ, ಅಂದರೆ ನಾವು ಕಾಫಿ ಟೀ ಎಲ್ಲ ಮಾಡಬೇಕಾದ್ರೆ ಸಕ್ಕರೆ ಕಾಫಿ ಪುಡಿ ಹಾಕ್ತೀವಲ್ಲ, ಅದೇ ಸ್ಪೂನಲ್ಲಿ 2 ಟೀ ಚಮಚದಷ್ಟು ನಾನು ಉದ್ದಿನಬೇಳೆನ ನೆನೆ ಹಾಕ್ಕೊಂಡಿದ್ದೀನಿ. ಸೇಮ್ ಟೈಮು 2 ಅವರು ಅಷ್ಟೇ. ನೀವು ಜನ ಜಾಸ್ತಿ ಇದ್ದರೆ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಬೋದು. ಈ ತೊಗರಿಬೇಳೆ ಮತ್ತು ಉದ್ದಿನಬೇಳೆ ಕಾಂಬಿನೇಷನ್ನು ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ಥರ ಅದನ್ನು ತರ್ತರಿ ಬೇಡ, ಶ್ರೀಗಂಧದ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ನಾನು ಅದಕ್ಕೆ ಹೇಳಿದ್ದು 2 ಅವರ್ ನೆನೆ ಹಾಕ್ಕೊಳ್ಬೇಕು. 2 ಅವರ್ ನೆನೆ ಹಾಕ್ಕೊಂಡ್ರೆ ಚೆನ್ನಾಗಿ ನೆಂದಿರುತ್ತೆ, ಚೆನ್ನಾಗಿ ಅದು ಫೈನ್ ಪೇಸ್ಟ್ ಆಗುತ್ತೆ. ಇಲ್ಲ ಅಂದರೆ ಅದು ಫೈನ್ ಪೇಸ್ಟ್ ಆಗಲ್ಲ, ತರ್ತರಿ ಇದ್ದರೆ ನಿಮಗೆ ಬೋಂಡ ರುಚಿ ಸಿಗೋಲ್ಲ. ಸೊ ಇದಕ್ಕೆ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಳ್ಳು, ಜೀರಿಗೆ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಕೊಳ್ತಿದ್ದೀನಿ. ನೀವು ಬೇಕಿರೋ ಕ್ಯಾರೆಟ್ ತುರಿ, ಹೂಕೋಸು ಏನಿದ್ರೂ ಹಾಕ್ಕೊಳ್ಬೋದು, ಸ್ಪ್ರಿಂಗ್ ಆನಿಯನ್ಸು, ನಿಮ್ಮ ಇನ್ನೋವೇಷನ್ ಏನು ಬೇಕಾದ್ರೂ ಹಾಕ್ಕೊಳ್ಬೋದು. ಬೇಸಿಕ್ ಇಷ್ಟು ಸಾಮಗ್ರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆನ ಮಿಕ್ಸ್ ಮಾಡಿಬಿಡಿ, ಓಕೆನಾ? ಇದಕ್ಕೆ 1 ಟೇಬಲ್ ಚಮಚದಷ್ಟು ನಾನಿಲ್ಲಿ ರವೆ ಆ್ಯಡ್ ಮಾಡ್ತಾ ಇದ್ದೀನಿ ಕ್ರಿಸ್ಪಿನೆಸ್ಗೆ. ಯಾಕಂದರೆ ನಮಗೆ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಸೌಂಡ್ ಕೇಳಿಸ್ಕೊಂಡ್ರಲ್ಲ, ಅದೇ ಆ ಸೀಕ್ರೆಟ್ ಇಂಗ್ರೀಡಿಯೆಂಟು. 1 ಟೀ ಚಮಚದಷ್ಟು ಚಿರೋಟಿ ರವೆ, ಇಲ್ಲ ಅಂದರೆ ದಪ್ಪ ರವೆ, ಯಾವುದಾದ್ರೂ ಪರವಾಗಿಲ್ಲ, ಹಾಕ್ಕೊಂಡು. ಚಿರೋಟಿ ರವೆ ಆದರೆ ಚೆನ್ನಾಗಿರುತ್ತೆ ದಪ್ಪ ರವೆಗಿನ. ಸೊ ಇದನ್ನು ಒಂದು ಪ್ಲೇಟ್ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ಅದಕ್ಕೆ ಉಪ್ಪು, ಇನ್ನೊಂಚೂರು ನೀವು ಬೇಕು ಅಂದರೆ ಖಾರದ ಪುಡಿ ಹಾಕ್ಕೊಳ್ಬೋದು. ನಾನು ಈಗಾಗಲೇ ಹಸಿಮೆಣಸಿನ್ಕಾಯಿ, ಶುಂಠಿ, ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗಾಗಲೇ ನಾನು ಎಣ್ಣೆನ ಹದವಾಗಿ ಕಾಯಕ್ಕಿಟ್ಟಿದ್ದೀನಿ. ತುಂಬ ವಿಶೇಷವಾಗಿರುತ್ತೆ. ನಾವು ತೊಗರಿಬೇಳೆಯಲ್ಲಿ ಆಂಬೊಡೆ ಮಾಡ್ತೀವಿ, ಅದು ಹಬೇಲಿ ಸ್ಟೀಮಲ್ಲಿ ಮಾಡೋದದು, ಅದನ್ನು ಎಣ್ಣೆಲಿ ಕರಿಯಲ್ಲ. ಬಟ್ ಈ ಥರ ಎಣ್ಣೆಲಿ ಕರೆದು ಒಂದು ಸಲ ಮಾಡಿ ನೋಡಿ, ಟೇಸ್ಟು ವಿಭಿನ್ನವಾಗಿರುತ್ತೆ. ಏನು ಹೇಮ ಮೆತ್ತಗಾಗೋದು ಇಟ್ಟು ಅಂದರೆ ಇದು ಕನ್ಸಿಸ್ಟೆನ್ಸಿ ಇಷ್ಟೇ. ನಾವೆಲ್ಲೂ ನೀರು ಹಾಕಿ ರುಬ್ಬಿಲ್ಲ, ನಾವು ಅದೇನು ನೆನೆ ಹಾಕ್ಕೊಂಡಿದ್ವೋ ನೋಡಿ, ಈ ಕನ್ಸಿಸ್ಟೆನ್ಸಿ ಬೋಂಡಾ ಕನ್ಸಿಸ್ಟೆನ್ಸಿ. ಸೊ ಇಲ್ಲೆಲ್ಲೂ ನಾವು ಸೋಡಾ ಹಾಕಿಲ್ಲ ಫ್ರೆಂಡ್ಸ್. ನಾನು ಉದ್ದಿನಬೇಳೆ ಹಾಕಿದ ಉದ್ದೇಶ, ನೆನೆಸಿದ ಉದ್ದೇಶ ನಮಗೆ ಸೋಡಾ ಎಫೆಕ್ಟ್ ಬರಲಿ, ಉಪ್ಪಲಿ ಅಂತ. ಈಗ ಉದ್ದಿನ ಬೋಂಡ ಎಲ್ಲ ಮಾಡಿದಾಗ ಹೆಂಗೆ ಉಬ್ಕೊಳ್ಳುತ್ತೆ ನೋಡಿ, ಅದೇ ಕೆಲಸ ಇಲ್ಲಿ ಮಾಡುತ್ತೆ ನಮ್ಮ ಉದ್ದಿನಬೇಳೆ ನೋಡಿ, ಈ ಥರ. ಆಮೇಲೆ ಒಂದಕ್ಕೊಂದು ಅಂಟ್ಕೊಳ್ಳೋದೇ ಇಲ್ಲ. ನಾನು ಫುಲ್ಲು ಬಾಂಡಿಗೆ ಬೋಂಡ ಹಾಕ್ಕೊಂಡು ಬಂದಿದ್ದೀನಿ. ಎಲ್ಲಾದರೂ ಅಂಟ್ಕೊಂಡಿದೆಯಾ ನೀವೇ ನೋಡ್ಕೊಳ್ಳಿ, ಒಂಚೂರು ಅಂಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ, ಬಿಡಿ ಬಿಡಿಯಾಗಿ ಬರುತ್ತೆ. ಆಮೇಲೆ ತಿಂತಿರ್ಬೇಕಾದ್ರೆ ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ ಇದು ತೊಗರಿಬೇಳೆಯಿಂದ ಮಾಡಿರೋದು ಅಂತ. ಅವ್ರನ್ನೇ ಕೇಳಿ ಯಾವ ರೀತಿಯಿಂದ ಅಂತ, ಯಾರಿಗೂ ಗೊತ್ತೇ ಆಗಲ್ಲ ಇದು ತೊಗರಿಬೇಳೆಯಿಂದ ಮಾಡಿರೋದು. ತುಂಬ ಚೆನ್ನಾಗಿದೆ, ಎಷ್ಟು ಗರ್ಗರಿಯಾಗಿದೆ ಅಂತ ನೀವೇ ಕೇಳಿಸ್ಕೊಂಡ್ರಿ. ಬನ್ನಿ ಇನ್ನೊಂದು ಸಲ ಆ ಸೌಂಡನ್ನ ನಿಮಗೆ ತೋರಿಸ್ತೀನಿ. ಆಮೇಲೆ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಇವತ್ತೇ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ನೋಡಿ ಎಷ್ಟು ಹೊಂಬಣ್ಣಕ್ಕೆ ಕರೆದಿದ್ದೀವಿ ಅಂತ. ಹದವಾಗಿರ್ಬೇಕು ಎಣ್ಣೆ ಹೀಟು. ಸೊ ತುಂಬ ಚೆನ್ನಾಗಿರುತ್ತೆ. ಈ ಸಲ ವಿಶೇಷವಾಗಿರೋ ತಿಂಡಿ ತೋರಿಸಿದ್ದೀನಿ ನಾನು ನನ್ನ ಚಾನಲಲ್ಲಿ. ನೀವು ಟ್ರೈ ಮಾಡಿ, ನೀವು ಫೀಡ್ಬ್ಯಾಕ್ ಕೊಡಿ, ನಿಮ್ಗೆ ಏನು ಅನಿಸುತ್ತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಒಂದು ಸಲ ಕೇಳಿಸ್ಕೊಡಿ ಯಾವ ರೀತಿ ಇದೆ ಸೌಂಡು ಅಂತ. ಕೇಳಿಸ್ಕೊಂಡ್ರಿ ಎಲ್ಲ ಎಷ್ಟು ಗರ್ಗರಿಯಾಗಿದೆ ಅಂತ. ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು ಅಷ್ಟೇ ಗರ್ಗರಿಯಾಗಿರುತ್ತೆ. ಬನ್ನಿ ಇನ್ನೊಂದು ಸಲ ಸೌಂಡ್ ಕೇಳಿಸ್ಕೊಳ್ಳೋದಂತೆ. ಪರ್ಫೆಕ್ಟ್ ಅಳತೆ, ಪರ್ಫೆಕ್ಟ್ ಮೆಷರ್ಮೆಂಟ್, ಓಕೆನಾ? ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇವತ್ತಿನ ಬೇಳೆ ಬೋಂಡ ಅಂದರೆ ತೊಗರಿ ಬೇಳೆ ಯೂಸ್ ಮಾಡಿಕೊಂಡು ಆಂಬೋಡೆ ಮಾಡ್ತೀವಿ. ಬೋಂಡ ಯಾರೂ ಮಾಡಲ್ಲ ಅಲ್ವಾ? ಸೊ ವಿಶೇಷವಾದ ಟೇಸ್ಟ್ ಕೊಡುತ್ತೆ. ಉದ್ದಿನಬೇಳೆ ಹಾಕಿರೋ ಉದ್ದೇಶ ಅಂದರೆ ಗರ್ಗರಿ ಇರಲಿ ಅಂತ. ಎಲ್ಲೋ ಅಕ್ಕಿ ಹಿಟ್ಟಾಗಲಿ, ರವೆ ಆಗಲಿ, ಮೈದಾ ಆಗಲಿ, ಗೋಧಿ ಹಿಟ್ಟು ಉಪಯೋಗಿಸಿಲ್ಲ. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ, ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಹೋಗಬಲ್ಲ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮಗೆ ಡೆಫಿನೆಟಾಗಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.